70 ವರ್ಷಗಳಲ್ಲಿ ಸಾಧಿಸಿದ್ದನ್ನ ನೀರಿನಲ್ಲಿ ಹೋಮ ಮಾಡಿ ಕ್ವಾಡ್ ಅಂತ ಅಮೆರಿಕ ಜೊತೆಗೆ ಕೈ ಜೋಡಿಸುವಂತ ಕೆಲಸವನ್ನ ಭಾರತ ಮಾಡಿಬಿಟ್ಟಿದೆ. ಅಮೆರಿಕ ಮಾಡುವ ಎಲ್ಲ ಪಾಪಗಳಿಗೂ ಕೂಡ ನಾವು ಹೊಣೆ ಆಗ್ತಾ ಇದ್ದೀವಿ. ಎಲ್ಲ ಭಾರತೀಯರು ತಲೆ ತಗ್ಗಿಸಬೇಕಾದಂತ ಒಂದು ಸನ್ನಿವೇಶ ಏನಪ್ಪಾ ಅಂತಂದ್ರೆ, ಯಾವಾಗಲೂ ಕೂಡ ಭಾರತ ಇಡೀ ಪ್ರಪಂಚಕ್ಕೆ ಒಂದು ನಾಯಕನ ಸ್ಥಾನದಲ್ಲಿ ನಿಂತು ಬಹಳ ಒಂದು ದೊಡ್ಡ ಹೆಸರನ್ನ ಸಂಪಾದಿಸಿಕೊಂಡಿತ್ತು. ಮುಖ್ಯವಾಗಿ ಶಾಂತಿ ಸ್ಥಾಪನೆಗೆ ಬಹಳ ಒಳ್ಳೆಯ ಕಾಂಟ್ರಿಬ್ಯೂಷನ್ ಕೊಟ್ಟಿತ್ತು. ಆದ್ರೆ ಈ ಶತಮಾನದ ಒಂದು ಬಹಳ ದೊಡ್ಡ ದೌರ್ಭಾಗ್ಯದ ಸಂಗತಿ ಏನಂದ್ರೆ, ಕಳೆದ 70 ವರ್ಷಗಳಲ್ಲಿ ಸಾಧಿಸಿದ್ದನ್ನ ನೀರಿನಲ್ಲಿ ಹೋಮ ಮಾಡಿ ಕ್ವಾಡ್ ಅಂತ ಅಮೆರಿಕ ಜೊತೆಗೆ ಕೈ ಜೋಡಿಸುವಂತ ಕೆಲಸವನ್ನ ಭಾರತ ಮಾಡಿಬಿಟ್ಟಿದೆ. ಆ ಒಂದು ಕೆಲಸದಿಂದ ಇವತ್ತು ಭಾರತಕ್ಕೆ ಎಷ್ಟು ಕೆಟ್ಟ ಹೆಸರು ಬಂದಿದೆ ಅಂತಂದ್ರೆ, ಅಮೆರಿಕ ಮಾಡುವ ಎಲ್ಲ ಪಾಪಗಳಿಗೂ ಕೂಡ ನಾವು ಹೊಣೆ ಆಗ್ತಾ ಇದ್ದೀವಿ. ಆ ಹೊಣೆಗೆ ಭಾಜನರಾಗುವಂತೆ ಭಾರತ ಈ ಒಂದು ಯುದ್ಧದಲ್ಲಿ ಸಂಧಾನ ನಡೆಸುವ ಯಾವುದೇ ಒಂದು ಪ್ರಯತ್ನ ಮಾಡದೆ ಯಕ್ಕಚ್ಚಿತ್ ಒಂದು ಪಾಕಿಸ್ತಾನಕ್ಕೆ ಆ ಕೆಲಸ, ಆ ಒಂದು ಮರ್ಯಾದೆ ದೊರೆಯುವಂತೆ ಆಗೋಗ್ಬಿಟ್ಟಿದೆ. ಇಂಥ ಒಂದು ಸನ್ನಿವೇಶದಲ್ಲಿ ಭಾರತಕ್ಕೆ ಬಹಳ ದೊಡ್ಡ ಆಘಾತವಾಗಿದೆ. ನಾವು ಭಾರತದ ನಾಯಕರುಗಳಿಗೆಲ್ಲ ಮನವಿ ಮಾಡೋದೇನೆಂದ್ರೆ, ಮೊದಲಿನಂತೆ ನಿಮ್ಮ ಇದನ್ನ ಏನೇ ಇದ್ರೂ ಕೂಡ ಬಿಟ್ಟು ಅಮೆರಿಕ ಜೊತೆ ಕೈ ಜೋಡಿಸುವಂತ ಕೆಟ್ಟ ಕೆಲಸವನ್ನ ಮಾಡಬೇಡಿ. ನಿರ್ಲಿಪ್ತ ದೇಶವಾಗಿ ಎರಡೂ ಬಣಗಳಿಗೆ ಸೇರದೆ, ಎರಡೂ ಬಣಗಳ ಜೊತೆ ಒಳ್ಳೆ ಸಂಬಂಧ ಇಟ್ಕೊಳ್ಳಿ, ಎರಡೂ ಬಣಗಳು ಕಿತ್ತಾಡ್ದಂಗೆ ನೋಡ್ಕೊಳ್ಳಿ. ಮತ್ತು ಯುದ್ಧ ಮಾಡುವ ಯಾವುದೇ ಎರಡು ರಾಷ್ಟ್ರಗಳ ಮಧ್ಯೆ ಭಾರತಕ್ಕಿರುವಂತಹ ಒಂದು ಬಹಳ ದೊಡ್ಡ ಹೆಸರೇನಪ್ಪಾ ಅಂತಂದ್ರೆ, ಅದು ಯಾವುದೇ ಒಂದು ಯುದ್ಧಕ್ಕೆ ಇದುವರೆಗೆ ಕಾರಣಕರ್ತನಾಗಿಲ್ಲ, ಯುದ್ಧ ಪಿಪಾಸು ಅಲ್ಲ, ರಕ್ತ ಪಿಪಾಸು ಅಲ್ಲ ಅನ್ನೋ ಒಂದು ಸಂಪಾದನೆ ಮಾಡಿರುವಂತ ಹೆಸರನ್ನ ಉಳಿಸ್ಕೋಬೇಕು, ಬೆಳೆಸ್ಕೊಂಡು ಹೋಗ್ಬೇಕು. ಜೈಶಂಕರ್ ಅವ್ರದ್ದು ಹತಾಶೆಯ ಮಾತು. ಕಳೆದು ಹೋದ ಒಂದು ಅವಕಾಶವನ್ನ ಅವರು ನರಿ ಹೇಳ್ತಂತಲ್ಲ, ದ್ರಾಕ್ಷಿ ಉಳ್ಳಿಗೆ ಅಂತ ಅಂದ್ಬಿಟ್ಟು ಪಾಕಿಸ್ತಾನ ಲೀಡ್ ಕೊಟ್ಟ ಮೇಲೆ ಇವರಿಗೆ ಈ ಒಂದು ಇದು ಬಂದಿದೆ. ಮೊದಲೇ ಯಾಕೆ ಬರಲಿಲ್ಲ? ಮೊದಲೇ ಯಾಕೆ ಕೆಲಸ? ಬ್ರೋಕರ್ ಅಲ್ಲ, ದೇ ಹ್ಯಾವ್ ಸಕ್ಸೀಡೆಡ್. ಅಂಡ್ ಟುಮಾರೋ 10ನೇ ತಾರೀಕು ಮೀಟಿಂಗ್ ಆಗ್ತಾ ಇರೋದು ಪಾಕಿಸ್ತಾನದಲ್ಲಿ. ಭಾರತಕ್ಕೆ ಅವಮಾನ ಆಗ್ಬೇಕು, ಭಾರತದಲ್ಲಿ ಆಗ್ಬೇಕಿತ್ತು ಆ ಸಭೆ. ಭಾರತಕ್ಕೆ ದೊಡ್ಡ ಅವಮಾನ ಇದು. ಪಾಕಿಸ್ತಾನಕ್ಕೆ ಆ ಒಂದು ಕೀರ್ತಿ ಸಿಗಿಸ್ತಾ ಇರೋದು, ತಾವು ಶಾಂತಿ ಸ್ಥಾಪನೆಗೆ ವ್ಯವಸ್ಥೆ ಮಾಡಿದ್ದೀವಿ. ಅದು ಬ್ರೋಕರ್ ಅಂತ ಹೇಳೋದು ಹತಾಶೆಯ ಮಾತು ಜಯಶಂಕರ್. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.